ಇನ್ನು ಶಿರಾದಲ್ಲಿ ಎರಡನೇ ಏರ್ಪೋರ್ಟ್ ಆಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಿ.ಬಿ. ಜಯಚಂದ್ರ ಮಾತನಾಡಿದ್ರು. ಅನಂತರವಾಗಿ ಸೋಮಣ್ಣ ಅವರಿಗೂ ಮುಖ್ಯಮಂತ್ರಿಗಳಿಗೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಎಂ.ಬಿ. ಪಾಟೀಲ್ ಒಂದು ಹೇಳಿಕೆ ಕೊಟ್ಟಿದ್ರು. ಶಿರಾದಲ್ಲಿ ಏನಾದರೂ ಏರ್ಪೋರ್ಟ್ ಆದರೆ ಅದು ಬೆಂಗಳೂರು ಏರ್ಪೋರ್ಟ್ ಆಗಲ್ಲ ಅಂತ ಈ ವಿಷಯವಾಗಿ ಕಿಡಿಕಾರಿದ್ದಾರೆ ಜಯಚಂದ್ರ ಅವರು. ಹೂಡಿಕೆದಾರರು ಬರೋದಿಲ್ಲ ಅಂದರೆ ಏನರ್ಥ ಅಂತ ಪ್ರಶ್ನಿಸಿದ್ದಾರೆ. ಸಚಿವರು ಒಮ್ಮೆ ಶಿರಾದಲ್ಲಿ ಬಂದು ನೋಡಲಿ, ಆನಂತರದಲ್ಲಿ ಅವರ ಹೇಳಿಕೆ ಕೊಡಲಿ. ಸಚಿವರು ಅಂದರೆ ಎಂ.ಬಿ. ಪಾಟೀಲ್ ಮಾತ್ರ ಅಲ್ಲ, ಹಲವು ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಹೂಡಿಕೆದಾರರು ಬರೋದಿಲ್ಲ ಅನ್ನೋ ಮಾತೇನಿದೆ ಅದು ಸರಿ ಅಲ್ಲ ಅಂತ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ವೆಸ್ಟರ್ಸ್ ಆರ್ ಎಲ್ಸ್ವೇರ್. ಐ ನೋ ಮೆನಿ ಇನ್ವೆಸ್ಟರ್ಸ್ ಆಲ್ಸೋ. ಭಾಳ ಜನ ಇನ್ವೆಸ್ಟರ್ಸ್ ಹತ್ರ ಮಾತಾಡಿದ್ದೀನಿ. ನಾನು ಈ ರೀತಿ ನಿರ್ಧಾರ ತಗೋಬೇಕಾದಾಗ, ಮನವಿ ಮಾಡಬೇಕಾದಾಗ ಇದು ಸಮಗ್ರವಾಗಿ ಸಮಗ್ರ ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ರೀತಿಯಲ್ಲಿ, ಇದು ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕ ಅಂತ ಅದಕ್ಕಿಂತ ಇದ್ದಾಗೆ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅಭಿವೃದ್ಧಿಲಿ ಆಗಿರ್ತಕ್ಕಂಥದ್ದನ್ನು, ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳು ಮತ್ತೆ ಆಗಬಾರ್ದು. ಎಲ್ಲೋ ಒಂದು ಕಡೆಗೆ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗಗಳು ಕೂಡ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಂದರೆ ಅದೊಂದು ಸಂಕೇತ, ಅಭಿವೃದ್ಧಿಯ ಸಂಕೇತ. ಅದು ಇನ್ವೆಸ್ಟರ್ಸ್ ಆರ್ ಎಲ್ಸ್ವೇರ್. ಐ ನೋ